ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪ್ರತಿನಿತ್ಯದ ದೇಶದ ವಿದ್ಯಮಾನಗಳನ್ನ ನೀವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಈ ಘಟನೆ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಸೋಷಿಯಲ್ ಮೀಡಿಯಾ ಸೇರಿದಂತೆ ದೇಶದ ಒಂದಷ್ಟು ರಾಜ್ಯಗಳಲ್ಲಿ ಜಸ್ಟಿಸ್ ಫಾರ್ ಏಂಜಲ್ ಚಕ್ಮಾ ಎನ್ನುವಂತ ಒಂದು ಕ್ಯಾಂಪೇನ್ ಆರಂಭ ಆಗಿದೆ. ಹಾಗಾದ್ರೆ ಏಂಜಲ್ ಚಕ್ಮಾ ಯಾರು? ಏಂಜಲ್ ಚಕ್ಮಾ ನ್ಯಾಯಕ್ಕಾಗಿ ಆಗ್ರಹಿಸ್ತಿರೋದು ಯಾಕೆ? ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು ದೇಶದಲ್ಲಿ ದ್ವೇಷ ಅತಿಯಾದಾಗ ಅಥವಾ ಯಾರದ್ದೋ ಸ್ವಾರ್ಥಕ್ಕೆ, ಯಾರದ್ದೋ ರಾಜಕೀಯ ಲಾಭಕ್ಕೆ ಜನರ ತಲೆಯ ಒಳಗಡೆ ದ್ವೇಷವನ್ನ ಬಿತ್ತಿದಾಗ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ಹತ್ಯೆಯಾದಂಥ ಹಿಂದೂ ವ್ಯಕ್ತಿ ದೀಪು ಚಂದ್ರದಾಸ್ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಲೇಬೇಕಾದಂಥ ಘಟನೆ, ನ್ಯಾಯಕ್ಕಾಗಿ ಆಗ್ರಹಿಸಲೇಬೇಕಾದಂಥ ಘಟನೆ. ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ದೇಶದ ಒಳಗಡೆಯೂ ಕೂಡ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಭಾರತೀಯರು ಭಾರತೀಯನನ್ನೇ ಅತ್ಯಂತ ಭೀಕರವಾಗಿ ಕೊಂದಂಥ ಘಟನೆ ಇದು. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, 7 ಸಿಸ್ಟರ್ಸ್ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದೇಶ ನಮಗೆ ಬೆದರಿಕೆಯನ್ನು ಹಾಕ್ತಾ ಇದೆ. ಆ ರಾಜ್ಯಗಳನ್ನು ನಾವು ಕಿತ್ಕೊಳ್ತೀವಿ ಅಂತ, ಅಂದ್ರೆ ಆ ಈಶಾನ್ಯ ರಾಜ್ಯಗಳನ್ನ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ತಿದ್ದಂಥ ವಿಚಾರ ಏನು ಹೇಳಿ? ಆ 7 ಸಿಸ್ಟರ್ಸ್ ರಾಜ್ಯಗಳ ಜೊತೆಗೆ, ಅಂದ್ರೆ ಈಶಾನ್ಯ ರಾಜ್ಯಗಳ ಜೊತೆಗೆ 21 ಬ್ರದರ್ಸ್ ಅಂದ್ರೆ 21 ರಾಜ್ಯಗಳು ಜೊತೆಗೆ ನಿಂತ್ಕೊಳ್ತೀವಿ ಎನ್ನುವಂತ ಮಾತನ್ನ. ಆದ್ರೆ ಇಂತಹ ಘಟನೆಗಳು ಆ ಸೌಹಾರ್ದತೆಗೆ ಧಕ್ಕೆ ತರುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಪ್ರತಿಭಟನೆ ಬಹಳ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಕೇವಲ ಈಶಾನ್ಯ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ನ್ಯಾಯಕ್ಕೋಸ್ಕರ ಜನ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಲೇಬೇಕು, ಆ ಹುಡುಗನಿಗೆ ನ್ಯಾಯ ಕೊಡಿಸಲೇಬೇಕು ಎನ್ನುವಂತ ಒತ್ತಾಯ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಘಟನೆಯ ವಿವರಕ್ಕೆ ಬರೋಣ. ಬಂಧುಗಳೇ, ಇದು ಈಶಾನ್ಯ ರಾಜ್ಯಗಳ ಮೇಲಿನ ದ್ವೇಷದ ಕಾರಣಕ್ಕಾಗಿ ನಡೆದಂಥ ಘಟನೆ. ಈಶಾನ್ಯ ರಾಜ್ಯಗಳ ಮೇಲಿನ ದ್ವೇಷ ಹೊಸದಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಆ ದ್ವೇಷವನ್ನು ಒಂದಷ್ಟು ಮಂದಿ ಸಾಧಿಸ್ತಾನೆ ಇರ್ತಾರೆ. ಒಂದು ಕಾರಣ ನಮ್ಮ ಉದ್ಯೋಗವನ್ನು ಕಿತ್ಕೊಳ್ತಿದ್ದಾರೆ ಎನ್ನುವಂಥ ಮನಸ್ಥಿತಿ, ಮತ್ತೊಂದು ಕಾರಣ ಅವರು ನೋಡೋದಕ್ಕೆ ಭಿನ್ನವಾಗಿದ್ದಾರೆ, ಅವರು ಚೈನೀಸು ಅಥವಾ ಚೀನಾದವರು ಎನ್ನುವಂಥ ಭಾವನೆ. ಈ ರೀತಿಯಾದಂಥ ದ್ವೇಷಕ್ಕೆ ತುಂಬ ಸಂದರ್ಭದಲ್ಲಿ ಕಾರಣ ಆಗುತ್ತೆ. ಇಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಆಗಿದೆ. ಆ ಯುವಕನ ಹೆಸರು ಏಂಜಲ್ ಚಕ್ಮಾ ಅಂತೇಳಿ. ಆತ ಮೂಲತಃ ತ್ರಿಪುರಾ ರಾಜ್ಯದವನು. ತ್ರಿಪುರಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಬಾಂಗ್ಲಾದೇಶದ ಪಕ್ಕದಲ್ಲೇ ಇರುವಂಥ ಆ ರಾಜ್ಯ. ಅದು ನಮ್ಮ ದೇಶದ ಹೆಮ್ಮೆಯ ರಾಜ್ಯ. ಅದು ನಮ್ಮ ದೇಶದಿಂದ ಹೊರಗಡೆ ಇಲ್ಲ. ಅದನ್ನು ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತ್ರಿಪುರಾ ರಾಜ್ಯದವನು. ಆತ ತನ್ನ ಸಹೋದರನ ಜೊತೆಗೆ ಉತ್ತರಾಖಂಡ್ನ ಡೆಹ್ರಾಡೂನ್ನ ಯೂನಿವರ್ಸಿಟಿಯಲ್ಲಿ ಆತ ಓದ್ತಾ ಇದ್ದ. ಪ್ರತಿಭಾವಂತ MBA ವಿದ್ಯಾರ್ಥಿ, ಹಾಗೆ ಬಹಳ ಒಳ್ಳೆಯ ಫುಟ್ಬಾಲ್ ಪ್ಲೇಯರ್ ಕೂಡ ಆತ ಆಗಿದ್ದ. ಬಹಳ ಚೆನ್ನಾಗಿ ಓದ್ಕೊಂಡು ತನ್ನ ಪಾಡಿಗೆ ತಾನು ಇದ್ದ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ವಿದ್ಯಾರ್ಥಿಯ ತಂದೆ BSF ಯೋಧ. ಅವರು ಮಣಿಪುರದಲ್ಲಿ ಅವರು ಕೆಲಸವನ್ನ ಮಾಡ್ತಿದ್ದಾರೆ, ಅಥವಾ ಗಡಿ ಕಾಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರ ಮಗ ಈ ಏಂಜಲ್ ಚಕ್ಮಾ. ಆತನ ವಯಸ್ಸು 23ರಿಂದ 24ರ ಆಸುಪಾಸು. ಡಿಸೆಂಬರ್ 9ನೇ ತಾರೀಕು ಆತ ಏನ್ ಮಾಡಿದ್ದಾನೆ, ತನ್ನ ಸಹೋದರನ ಜೊತೆಗೆ ಆತ ಡೆಹ್ರಾಡೂನ್ನ ಪ್ರಮುಖ ರಸ್ತೆಯ ಪಕ್ಕದಲ್ಲಿರುವಂಥ ಒಂದು ಕ್ಯಾಂಟೀನಲ್ಲಿ ಊಟ ಮಾಡ್ತಿರ್ತಾನೆ. ಯಾವುದೋ ಗ್ರಾಸರಿ ತರೋದಕ್ಕಂತ ಬಂದಿರ್ತಾರೆ. ಆಗ ಕ್ಯಾಂಟೀನಲ್ಲಿ ಊಟವನ್ನು ಮಾಡ್ತಿರ್ತಾರೆ. ಊಟವನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು 6 ಜನರ ಗುಂಪು ಬರುತ್ತೆ. ಒಬ್ಬರ ಹೆಸರು ಅವಿನಾಶ್ ನೇಗಿ ಅಂತ ಒಬ್ಬನ ಹೆಸರು, ಮತ್ತೊಬ್ಬ ಶೌರ್ಯ ರಜಪೂತ್ ಅಂತ ಹೇಳಿ, ಹಾಗೆ ಸೂರಜ್, ಆಯುಷ್ ಬದೋನಿ, ಸುಮಿತ್, ಈ ರೀತಿಯ ಒಂದು 6 ಜನ ಬರ್ತಾರೆ. ಆ 6 ಜನ ಬಂದಂಥವರೇ ಈ ಈಶಾನ್ಯ ರಾಜ್ಯದ ಈ ಇಬ್ಬರು ಸಹೋದರನ ನೋಡ್ತಾ ಇದ್ದ ಹಾಗೆ ಅವನ್ನ ಒಂದು ರೀತಿಯಲ್ಲಿ ನಿಂದಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ, ಅಥವಾ ದ್ವೇಷ ಕಾರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವನೊಂದು ರೀತಿಯಲ್ಲಿ ಟೀಸ್ ಮಾಡೋದು, ಅವ್ರನ್ನ ಕೆಣಕೋದು ಅಥವಾ ಅವ್ರನ್ನ ಪ್ರಚೋದಿಸೋದು. ಅಂದರೆ ಹೊಟ್ಟೆ ಒಳಗಡೆ ಏನು ದ್ವೇಷ ಇರುತ್ತೆ ಅಥವಾ ತಲೆಯಲ್ಲಿ ಏನೇನು ದ್ವೇಷ ತುಂಬಿಕೊಂಡಿರುತ್ತೆ ಎಲ್ಲವೂ ಕೂಡ ಬಾಯಿಂದ ಹೊರಗಡೆ ಬರೋದಕ್ಕೆ ಶುರುವಾಗಿಬಿಡುತ್ತೆ. ಆ ಇಬ್ಬರು ಸಹೋದರನು ಕೂಡ ನೀವಿಬ್ರು ಚೈನೀಸ್ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಚಿಂಕಿಗಳು, ಮೆಮೊಗಳು, ಮೊಮೊಗಳು, ನೀವು ಚೀನಾದವರು, ನೀವು ಹಾಗೆ ಹೀಗೆ ಅಂತೇಳಿ ನಿನ್ಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೀವು ಯಾಕೆ ಇಲ್ಲಿ ಬಂದಿದ್ದೀರಿ, ನೀವು ಚೀನಾಗೆ ಹೋಗಬೇಕು ಅಥವಾ ನೀವು ಚೀನಾದಲ್ಲಿ ಇರಬೇಕು, ಆ ರೀತಿಯಾಗಿ ಪದೇ ಪದೇ ಚೀನಾ 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 ಅಂತ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಹೋದರರು ಒಂದಷ್ಟು ಹೊತ್ತುಗಳ ಕಾಲ ತಡ್ಕೊಂಡಿದ್ದಾರೆ, ಯಾಕಂದ್ರೆ ಅವರಿಗೆ ಅದು ಅಭ್ಯಾಸ ಆಗಿ ಹೋಗಿಬಿಟ್ಟಿತ್ತು. ಮತ್ತೆ ಮತ್ತೆ ಅಂಥದ್ದನ್ನು ಅವರು ಫೇಸ್ ಮಾಡ್ತಾನೆ ಇದ್ರು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದ್ರು. ಆದರೆ 6 ಜನ ತಮ್ಮ ಟೀಸ್ ಮಾಡುವಂಥ ರೀತಿಯನ್ನೇ ಇನ್ನಷ್ಟು ಜಾಸ್ತಿ ಮಾಡಿಬಿಡ್ತಾರೆ. ಇಲ್ಲಿವರೆಗೆ ಸುಮ್ಮನಿದ್ದಂಥ ಸಹೋದರರು ಏನು ಮಾಡ್ತಾರೆ, ಅದನ್ನು ಪ್ರಶ್ನಿಸೋಕೆ ಶುರು ಮಾಡ್ಕೊಳ್ತಾರೆ ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಾವು ಚೈನೀಸ್ ಅಲ್ಲ, ನಾವು ಭಾರತೀಯರೇ ಎನ್ನುವ ರೀತಿಯಲ್ಲಿ ಅವರಿಬ್ಬರು ಕೂಡ ಹೇಳ್ತಾರೆ. ನಮ್ಮ ಮೇಲೆ ನಿಮಗೆ ಯಾಕೆ ದ್ವೇಷ, ನಾವು ಕೂಡ ಇಂಡಿಯನ್ಸೇ, ನಿಮ್ಮ ಹಾಗೆ ನಾವು ಕೂಡ ಭಾರತೀಯರೇ, ದೇಶದ ಮೇಲೆ ನಿಮಗೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ ಅಂತೇಳಿ ತಮ್ಮ ಭಾಷೆಯಲ್ಲೇ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದಷ್ಟು ಮಂದಿ ಅದನ್ನು ಗಮನಿಸಿದ್ದಾರೆ ಕೂಡ.
ಆದರೆ ಹೋಗ್ತಾ ಹೋಗ್ತಾ ಈ ಜಗಳ ವಿಕೋಪಕ್ಕೆ ಹೋಗಿಬಿಟ್ಟಿದೆ. ಅಂದರೆ ಆ 6 ಜನರ ಆ ಟೀಸಿಂಗ್ ಇನ್ನಷ್ಟು ಜಾಸ್ತಿ ಆಗಿದೆ. ಯಾವಾಗ ಅವರು ವಿಪರೀತವಾಗಿ ಪ್ರಚೋದಿಸಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಆಗ ಸಹೋದರರಿಬ್ಬರು ಕೂಡ ಅದಕ್ಕೆ ತಮ್ಮ ಮಾತಿನ ರೀತಿಯಲ್ಲಿ ತಿರುಗೇಟನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಯಾವಾಗ ಸಹೋದರರು ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರೋ ಅದನ್ನು ಆ 6 ಮಂದಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಲ್ಲಿಗೆ ಬಂದು ನಮ್ಮನ್ನೇ ಕೆಣಕ್ತೀರಾ ಅಥವಾ ನಮ್ಮ ಮೇಲೆ ದ್ವೇಷವನ್ನು ಕಾರ್ತೀರಾ ಎನ್ನುವ ರೀತಿಯಲ್ಲಿ ಅವರು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿವರೆಗೆ ಯಾವಾಗ ಟೀಸ್ ಮಾಡಿದ್ರು ಕೂಡ ಸುಮ್ಮನೆ ಇರ್ತಿದ್ದಂಥವ್ರು, ಅಂದರೆ ಇವರಂತಲ್ಲ, ಈಶಾನ್ಯ ರಾಜ್ಯದವರು ತುಂಬ ಜನ ವಿದ್ಯಾರ್ಥಿಗಳಿದ್ರು, ಎಲ್ಲರೂ ಕೂಡ ಸುಮ್ಮನೆ ಇರ್ತಾ ಇದ್ರು. ಯಾರೇ ಎಷ್ಟೇ ಕೆಣಕಿದ್ರು ಕೂಡ ಯಾವಾಗ ಇವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು, ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು, ಆ 6 ಜನರಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ತಕ್ಷಣವೇ ಇಬ್ಬರಿಗೂ ಕೂಡ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅತ್ಯಂತ ಭೀಕರವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೋಡಿ, ಯಾವುದೇ ಕಾರಣ ಇಲ್ಲ, ಕಾರಣ ಸ್ಪಷ್ಟ, ದ್ವೇಷ. ಈಶಾನ್ಯ ರಾಜ್ಯದವರು ಎನ್ನುವಂಥ ಮನಸ್ಥಿತಿ, ಅದೊಂದು ದ್ವೇಷವನ್ನು ತಲೆಯಲ್ಲಿಟ್ಕೊಂಡು ಮನಸ್ಸಿಗೆ ಬಂದ ಹಾಗೆ ಆ ಇಬ್ಬರು ಹುಡುಗನ್ನು ಕೂಡ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಏಂಜಲ್ ಚಕ್ಮಾ ಎನ್ನುವಂಥ MBA ವಿದ್ಯಾರ್ಥಿ, ಆತನಿಗೆ ವಿಪರೀತ ಪೆಟ್ಟು ಬಿದ್ದು ಬಿಡುತ್ತೆ. ಇಬ್ಬರನ್ನು ಕೂಡ ಹೊಡೆದು ನಡು ರಸ್ತೆಯಲ್ಲಿ ಅವರಿಬ್ಬರನ್ನು ಕೂಡ ಮಲಗಿಸಿ ಆ 6 ಜನರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಅದಾದ ತಕ್ಷಣ ಅವರಿಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಅದರಲ್ಲಿ ಏಂಜಲ್ ಚಕ್ಮಾ ಸಹೋದರ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ, ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಏಂಜಲ್ ಚಕ್ಮಾ ಹೆಚ್ಚು ಕಡಿಮೆ 17 ದಿನಗಳ ಕಾಲ ICUನಲ್ಲಿದ್ದರು. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ರು. ಇಡೀ ಕುಟುಂಬ ಏನಾದರೂ ಪವಾಡ ಆಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿದ್ದರು, ಆದರೆ ಪವಾಡ ಆಗಲಿಲ್ಲ. ಏಂಜಲ್ ಚಕ್ಮಾ ಇದೀಗ ವಿಧಿವಶರಾಗಿದ್ದಾರೆ. ಒಂದು ದ್ವೇಷದ ಕಾರಣಕ್ಕಾಗಿ ಸಾವನ್ನಪ್ಪಿಬಿಟ್ಟಿದ್ದಾರೆ. ಯಾವಾಗ ಏಂಜಲ್ ಚಕ್ಮಾ ಈ ರೀತಿಯಾಗಿ ಸಾವನ್ನಪ್ಪಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು, ಗಲ್ಲಿಗೇರಿಸಬೇಕು ಎನ್ನುವಂಥ ಒತ್ತಾಯವೂ ಕೂಡ ಜಾಸ್ತಿ ಆಗಿತ್ತು. ಘಟನೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಮಂದಿಯನ್ನು ಬಂಧಿಸಲಾಗಿದೆ. ಆದರೆ ಪ್ರಮುಖ ಆರೋಪಿ ಆತ ನೇಪಾಳಕ್ಕೆ ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಇದು ನಡೆದಿರುವಂತಹ ಘಟನೆ. ಇದರ ಬೆನ್ನಲ್ಲೇ ಇದೀಗ ಈಶಾನ್ಯ ರಾಜ್ಯದ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ತ್ರಿಪುರಾ CM, ಅಸ್ಸಾಂ CM ಆಗಿರುವಂಥ ಹಿಮಂತ್ ಬಿಸ್ವಾ ಶರ್ಮಾ, ಇವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈಶಾನ್ಯ ರಾಜ್ಯದ ಜನರು ಕೂಡ ಭಾರತೀಯರೇ, ನಾವು ಚೀನಾ ಪ್ರಜೆಗಳಲ್ಲ. ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ಆ ಮನಸ್ಥಿತಿ ಹೆಚ್ಚೆಚ್ಚು ಬಿತ್ತರ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡಿ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರವೇಶವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನು ಬಹಳ ಕಠಿಣವಾಗಿ ದಾಖಲಿಸಬೇಕು. ಇಡೀ ದೇಶದ ಜನರಿಗೊಂದು ಸಂದೇಶವನ್ನು ರವಾನೆ ಮಾಡಬೇಕು. ಈಶಾನ್ಯ ರಾಜ್ಯದವರ ಮೇಲೆ ಹಲ್ಲೆ ಇದು ಹೊಸ್ತಲ್ಲ, ಮತ್ತೆ ಮತ್ತೆ ನಡೀತಿದೆ ಎನ್ನುವ ರೀತಿಯಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ನೋಡಿ, ಒಂದು ದ್ವೇಷ, ಓರ್ವ BSF ಯೋಧ, ದೇಶ ಕಾಯುವಂತಹ ಯೋಧನ ಮಗನ ಹತ್ಯೆಗೆ ಕಾರಣ ಆಗಿಬಿಟ್ಟಿದೆ. ಇಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದು ಮತ್ತೆ ಮತ್ತೆ ನಡೀತಾ ಇದೆ. ಇತ್ತೀಚೆಗೆ ತಮಿಳುನಾಡಲ್ಲಿ ಒಂದು ಇನ್ಸಿಡೆಂಟ್ ಗಮನಿಸಿದ್ವಿ. ಒಡಿಶಾದ ವಲಸೆ ಕಾರ್ಮಿಕನಿಗೊಂದು 4 ಜನ ಹಲ್ಲೆ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಇನ್ಸಿಡೆಂಟ್ಗಳು ನಡೀತಾನೆ ಇರುತ್ತೆ. ಈ ದ್ವೇಷಕ್ಕೆ ಯಾವಾಗ ಒಂದು ಫುಲ್ ಸ್ಟಾಪ್ ಬೀಳುತ್ತೋ ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.